ಇನ್ನು ಪಾಯಿಂಟ್ ನಂಬರ್ 13 ನಲ್ಲಿ ಪರಿಶೋಧನೆಗೆ ಜಿಪಿಆರ್ ಬಳಕೆಗೆ ತಯಾರಿ ಆಗ್ತಾ ಇದೆ ಅನ್ನೋ ಮಾಹಿತಿ. ಅಂದ್ರೆ ಆ ಬಗ್ಗೆ ಎಸ್ಐಟಿ ತಂಡದಲ್ಲಿ ಡಿಸ್ಕಷನ್ ಆಗಿದೆ, ಚರ್ಚೆ ಆಗಿದೆ. ಸ್ಪಾಟ್ 13ಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿ ಕೊಡಲಿದ್ದಾರೆ. ಜಿಪಿಆರ್ ತಂತ್ರಜ್ಞಾನ ಹೇಗೆ ಬಳಕೆ ಮಾಡಬಹುದು ಈ ಸ್ಥಳದಲ್ಲಿ ಪರಿಶೋಧನೆಗೆ ಅಂತ. ಜಿಪಿಆರ್ ಬಳಕೆ ಸಾಧ್ಯತೆ ಬಗ್ಗೆ ಎಸ್ಐಟಿ ತಂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಳಕೆ ಮಾಡೋದಕ್ಕೆ ಪೊಲೀಸರು ಚರ್ಚೆ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈ ಪಾಯಿಂಟ್ ನಂಬರ್ 13 ನಲ್ಲಿ ಇನ್ನೂ ಪರಿಶೋಧಿಸೋದು ಬಾಕಿ ಇದೆ. ಇಲ್ಲಿಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ತಂತ್ರಜ್ಞಾನ ಬಳಸೋ ಬಗ್ಗೆ ಸದ್ಯ ಚರ್ಚೆ ಆಗ್ತಾ ಇರೋದು. ಪಾಯಿಂಟ್ ನಂಬರ್ 13ಗೆ ಇದರ ಬಳಕೆಯ ಅವಶ್ಯಕತೆ ಮತ್ತೆ ಬಳಸೋದ್ರಿಂದ ಏನ್ ಪ್ರಯೋಜನ ಆ ಬಗ್ಗೆ ಹೇಳ್ಬೋದಾ? ವಿಜಯ್, ಈಗ ಸ್ಪಾಟ್ ನಂಬರ್ 13 ಬಗ್ಗೆ ಬಹಳ ಕುತೂಹಲ ಇರುವಂಥದ್ದು. ಯಾಕಂದ್ರೆ ಈ ಅನಾಮಿಕ ದೂರುದಾರ ಏನಿದ್ದಾನೆ ಆತ 13 ಸ್ಥಳಗಳನ್ನು ಗುರುತಿಸಿದ್ದ. ಮತ್ತೆ ಅದಕ್ಕೆ ಈಗಾಗಲೇ ಕಾರ್ಡನ್ ಮಾಡಿಕೊಂಡು 13 ಸ್ಥಳಗಳಿಗೆ 13 ನಂಬರ್ ಅನ್ನ ಕೊಟ್ಟಿದ್ರು. ಈಗ 13ನೇ ಯಾವುದು ಸ್ಪಾಟ್ ಇದೆ ಅಲ್ಲಿ ಈಗ ಈ ಪರಿಶೋಧನೆ ಬೇಡ, ಅಲ್ಲಿ ಸ್ಥಳ ಪರಿಶೋಧನೆ ಬೇಡ, ಅಂದ್ರೆ ಮಣ್ಣನ್ನ ಅಗ್ದು ಅಲ್ಲಿ ಸ್ಥಳ ಪರಿಶೋಧನೆ ಬೇಡ, ಆದ್ರೆ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಿ ಇಲ್ಲಿ ಪರಿಶೋಧನೆ ಮಾಡಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದ್ರೆ ಒಂದು ದೂರುದಾರನ ಪರ ವಕೀಲರು ಕೂಡ ಅದನ್ನೇ ಕೇಳ್ಕೊಂಡಿದ್ರು, ಮನವಿ ಕೂಡ ಮಾಡಿದ್ರು. ಜಿಪಿಆರ್ ಅನ್ನ ಬಳಸಿ ಎಲ್ಲ ಕಡೆ ಅದು ವರ್ಕ್ ಆಗುತ್ತೆ ಮತ್ತೆ ಅದು ತುಂಬಾ ಸುಲಭ ಕೂಡ ಅನ್ನೋದು. ಈ ಹಿನ್ನೆಲೆಯಲ್ಲಿ ಈಗ ಜಿಪಿಆರ್ ಅನ್ನ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಪರಿಶೋಧನೆಗೆ ಮುಂದಾಗ್ತದೆ. ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ, ತೋರಿಸ್ತೀನಿ. ಇದು ಜಿಪಿಆರ್ ಮೂಲಕ ಈ ಒಂದು ಜಾಗವನ್ನ ಪರಿಶೋಧನೆ ನಡೆಸಲಿಕ್ಕೆ ಈಗಾಗಲೇ ಎಸ್ಐಟಿ ಮುಂದಾಗಿದೆ. ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಈ ಬಗ್ಗೆ ಇದರ ಬಗ್ಗೆ ಈಗಾಗಲೇ ತಜ್ಞರೊಂದಿಗೆ ಸಲಹೆಗಳನ್ನ ಪಡೆದಿದ್ದಾರೆ. ಅವರು ಯಾವ ರೀತಿ ಮಾಡಬಹುದು ಮತ್ತೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ನಡೆದಿದೆ. ಎಸ್ಐಟಿ ಅಧಿಕಾರಿಗಳೊಂದಿಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ. ಮತ್ತೆ ಈ ಒಂದು ಸ್ಪಾಟ್ ಏನಿದೆ 13, ಇದು ತುಂಬಾ ವಾಸ್ಟ್, ಅಂದ್ರೆ ತುಂಬಾ ವಿಸ್ತೀರ್ಣದಲ್ಲಿ ಅಗಲವಾಗಿರುವಂತಹ ಜಾಗ. ಹಾಗೇನೆ ವಿದ್ಯುತ್ ಕಂಬ ಕೂಡ ಇದೆ ಮಿಡ್ಲಲ್ಲಿ. ಹಾಗೆ ಇದು ನದಿಯ ಪಕ್ಕದಲ್ಲೇ ಇರುವಂತಹ, ಅಂದ್ರೆ ಈ ಪಕ್ಕದಲ್ಲಿ ಅಂದ್ರೆ ಆ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಜಾಗ, ಮತ್ತೆ ತುಂಬಾ ವಿಸ್ತಾರವಾದಂತಹ ಜಾಗ ಇದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಈ ಒಂದು ಸ್ಥಳ ಪರಿಶೋಧನೆ ಅಂದ್ರೆ ಮಣ್ಣು ಅಗದು ತೆಗೆಯುವುದು ತುಂಬಾ ದೊಡ್ಡ ಜಾಗ, ಹಾಗೇನೆ ಅದು ತುಂಬಾ ಕಷ್ಟ ಕೂಡ. ಈ ಹಿನ್ನೆಲೆಯಲ್ಲಿ ಮತ್ತೆ ಒಂದ್ ಕಡೆಯಿಂದ ಕರೆಂಟಿನ ವೈರ್ಗಳು ಇದೆ, ಕರೆಂಟ್ ಕಂಬಗಳು ಕೂಡ ಇದಾವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಜಿಪಿಆರ್ ಮಾಡಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ತಜ್ಞರನ್ನ ಈಗಾಗಲೇ ಸಂಪರ್ಕಿಸಿ ಈ ಒಂದು ಜಾಗದ ಒಂದು ವಿಜುವಲ್ ಅನ್ನ ಮತ್ತೆ ಫೋಟೋವನ್ನ ಕಳಿಸಿದ್ದಾರೆ. ಹಾಗೆ ಅವರು ಬಂದು ಕೂಡ ನೋಡುವಂತಹ ಒಂದು ಸಂದರ್ಭ ಬರಬಹುದು. ಈಗಾಗಲೇ ಇವತ್ತು ಪ್ರಣವ್ ಮೊಹಾಂತಿ ಅವರು ಹಾಗೇನೆ ಅನುಚೇತ್ ಅವರು ಹಾಗೆ SP ದಯಾಮ ಅವರು ಇಲ್ಲಿ ಬಂದು ಈ ಒಂದು ಏನ್ ಜಾಗ ಇದೆ ಸ್ಪಾಟ್ ನಂಬರ್ 13 ಅದರ ಒಂದು ಸಮೀಕ್ಷೆ ಮಾಡ್ತಾರೆ. ಹಾಗೆ ಈ ಒಂದು ಜಿಪಿಆರ್ ವರ್ಕ್ ಮಾಡಬಹುದಾ ಅಂತ. ಯಾಕಂದ್ರೆ ಒಂದು ಮಳೆ ಬರ್ತಾ ಇದೆ, ಮಳೆಯ ಸಂದರ್ಭದಲ್ಲಿ ಜಿಪಿಆರ್ ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ, ಯಾಕಂದ್ರೆ ಮಣ್ಣು ಒದ್ದೆ ಆದ ಕಾರಣ ಈ ರೇಡಿಯೋ ತರಂಗಾಂತರಗಳು ಒಳಗೆ ಹೋಗೋದು ಮತ್ತೆ ಅದು ಅಷ್ಟು ಅದರ ಏನು ಪಲ್ಸ್ ಇದೆ ಅದು ತುಂಬಾ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಅದರ ಏನು ನಾವು ಅದರದ ಮಾಹಿತಿ ಬರ್ತದೆ ತುಂಬಾ ವೀಕ್ ಆಗಿರುತ್ತೆ. ಹಾಗೆ ಮತ್ತೆ ಇನ್ನೊಂದು ಕಡೆಯಿಂದ ಈ ಕರೆಂಟಿನ ವೈರ್ಗಳು ಕೂಡ ಇದೆ. ಮತ್ತೆ ಇದು ಮಳೆ ಬಂದ ಕಾರಣ ಅದರದ ಸೌಂಡ್ ಇಂದ ಆ ಒಂದು ರೇಡಿಯೋ ವೇವ್ಸ್ಗಳು ಹಿಂದೆ ಬರುವ ಸಂದರ್ಭದಲ್ಲಿ ತುಂಬಾ ವೀಕ್ ಆಗುತ್ತೆ, ಆ ಒಂದು ವೇವ್ಸ್ ತುಂಬಾ ವೀಕ್ ಆಗುತ್ತೆ ಅನ್ನೋದು. ಇದೆಲ್ಲವನ್ನ ಒಂದು ಮನದಟ್ಟು ಮಾಡಿಕೊಂಡು ಅಥವಾ ಯಾವ ರೀತಿ ಮಾಡಬಹುದು, ಮಾಡ್ಲಿಕ್ಕೆ ಆಗುತ್ತಾ ಇಲ್ಲೋ, ಅಥವಾ ಒಂದ್ ವೇಳೆ ಈ ಜಿಪಿಆರ್ ಅನ್ನ ಬಳಸಿದ ನಂತರ ಅದು ಅಷ್ಟು ಎಫೆಕ್ಟಿವ್ ಆಗಿ ಆಗಬಹುದಾ. ಯಾಕಂದ್ರೆ ಈ ಭಾಗದಲ್ಲಿ ಆತ ಅಂದ್ರೆ ದೂರುದಾರ ಹೇಳಿರುವಂತೆ ಇಲ್ಲಿ ಆತ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ. ಒಂದು ವೇಳೆ ಇಲ್ಲಿ ಶವಗಳನ್ನ ಹೂತಿಟ್ಟಿದ್ದಾನೆ ಅಂತ ಆದ್ರೆ ಜಿಪಿಆರ್ ಅದು ಡಿಟೆಕ್ಟ್ ಆಗುತ್ತೆ. ಯಾಕಂದ್ರೆ ಕೆಲವು ಮಾಹಿತಿಯ ಪ್ರಕಾರ ಒಂದು ಕೇವಲ ಮೆಟಲ್ ಇರುವಂತಹ ವಸ್ತುಗಳನ್ನ ಮಾತ್ರ ಅದು ಡಿಟೆಕ್ಟ್ ಮಾಡುತ್ತೆ ಅಂತ. ಕೆಲವು ಈ ಫೊರೆನ್ಸಿಕ್ ಅವರು ಹೇಳೋ ಪ್ರಕಾರ ಕೆಲವು ಸಲ ಅಂದ್ರೆ ಮಣ್ಣು ಮತ್ತೆ ಎಲುಬು ಅದೆರಡು ಬೇರೆ ಬೇರೆ ಆದಂತಹ ಇದರಲ್ಲಿ ಸಂದರ್ಭದಲ್ಲಿ ಅಂದ್ರೆ ಅಷ್ಟು ಮಣ್ಣಿನ ಸಾಂದ್ರತೆಗೆ ಅಷ್ಟು ಹೊಂದಿಕೊಳ್ಳದ ಸಂದರ್ಭದಲ್ಲಿ ಅದನ್ನು ಡಿಟೆಕ್ಟ್ ಮಾಡುತ್ತೆ ಅನ್ನೋದು ನೋಡಬೇಕು. ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ತಜ್ಞರು ಯಾವ ರೀತಿ ಅದನ್ನ ಇದು ಮಾಡ್ತಾರೆ, ಅದು ವರ್ಕೌಟ್ ಆಗುತ್ತೋ ಇಲ್ಲೋ ಅನ್ನೋದು. ಯಾಕಂದ್ರೆ ಅದನ್ನ ಲಾಸ್ಟ್ಗೆ ಅದನ್ನ ಫೈನಲ್ ಕಾಲ್ ತಗೊಳ್ಳುವಂಥದ್ದು, ಅದರ ಬಗ್ಗೆ ನಿರ್ಧಾರ ಮಾಡುವಂಥದ್ದು ಪ್ರಣವ್ ಮೊಹಾಂತಿ ಅವರು. ನೋಡಬೇಕು, ಸದ್ಯದಲ್ಲೇ ಅವರು ಇಲ್ಲಿ ಬರ್ತಾರೆ, ಬಂದು ಇಲ್ಲಿ ಸಮೀಕ್ಷೆ ನಡೆಸಿ ಅದರ ನಂತರ ನಿರ್ಧಾರ ಕೈಗೊಳ್ತಾರೆ. ಥ್ಯಾಂಕ್ ಯು ವಿಜಯ್. ಕಿರಣ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.